ಹಿರೇಮುರಾಳ ಗ್ರಾಮದಲ್ಲಿ ಅಕ್ಬೇರಾ ಮುಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಇಂದು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅಲ್ಲಿಸಾಬ್ ಸುರಪುರ, ಬ್ರಿಟಿಷರೊಂದಿಗೆ ಹೋರಾಡಿದ ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ವೀರ ಮರಣವನ್ನ ಹೊಂದಿ ವೀರ ಯೋಧ ಆಗಿದ್ದಾರೆ. ಅವರ ಆಡಳಿತ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡ್ರು ಅಂತ ಹೇಳಿ ತಿಳಿಸಿದರು. ಕೆವಿ ಗೌಡ್ರು, ನಮ್ಮ ಶಾಂತವರು, ಮುಳವಾಡ ಮತ್ತು ನಮ್ಮ ಬಂಡಿಮಠರವರು ಮತ್ತು ನಮ್ಮ KSRC ಗೌಡ್ರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ತಮ್ಮ ಬಾಲ್ಯದಲ್ಲಿ ಸಾಕಷ್ಟು ಒಂದು ಚತುರತೆ, ಸಾಕಷ್ಟು ಅವರ ಹುದ್ದೆಯಲ್ಲಿ ಬಲ್ಲವರು. ತನ್ನ ತಂದೆಯಲ್ಲಿದ್ದಂಥ ಗುಣಧರ್ಮಗಳನ್ನು ಹಜರತ್ ಟಿಪ್ಪು ಸುಲ್ತಾನಲ್ಲಿ ಬರಮಾಡ್ತಾ ಇತ್ತು. ಅವರು ಸುಮಾರು ಒಂದು 7ನೇ ವಯಸ್ಸಿನಲ್ಲಿ ಸುಮಾರು ಶಾಲೆಯಲ್ಲಿ ಕೂತಾಗ ಒಬ್ಬರು ಫಕೀರರು ಹೊಂಟಿದ್ರು. ಫಕೀರರಪ್ಪ ಅಂದ್ರೆ ಈ ಬರ್ತಾರಲ್ಲ ಮನೆಗೆ ಭಿಕ್ಷೆ ಮಾಡಲಿಕ್ಕೆ, ಆ ಥರ ಬಂದಾಗ ಆ 10 ಮಕ್ಕಳಲ್ಲಿ ಅವರು ನೈಪುಣ್ಯತೆಯನ್ನು ನೋಡಿದ್ರು. ಏನಪ್ಪಾ ನೀನು ಬಹಳ ಚಾತುರ್ಯತೆ ಆಗ್ತೀಯ, ಭವಿಷ್ಯವಾಣಿ ನೋಡಿದ್ರು. ಅದರಂತೆ ಅವರೇನಪ್ಪಾ ಅಂದ್ರೆ ಭವಿಷ್ಯವಾಣಿಯಂತೆ ಅವರು ತಮ್ಮ 18ನೇ ವಯಸ್ಸಿನಲ್ಲಿ ತಮ್ಮ ಎಲ್ಲ ಹುದ್ದೆಗಳನ್ನು ಕಲಿತು ಹಜರತ್ ಟಿಪ್ಪು ಸುಲ್ತಾನ್ ಅವರು ತಮ್ಮ ಬಾಲ್ಯದಲ್ಲಿ ಸಾಕಷ್ಟು ಒಂದು ಚತುರತೆ, ಸಾಕಷ್ಟು ಅವರ ಹುದ್ದೆಯಲ್ಲಿ ಬಲ್ಲವರು. ತನ್ನ ತಂದೆಯಲ್ಲಿದ್ದಂಥ ಗುಣಧರ್ಮಗಳನ್ನು ಹಜರತ್ ಟಿಪ್ಪು ಸುಲ್ತಾನಲ್ಲಿ ಬರಮಾಡ್ತಾ ಇತ್ತು. ಅವರು ಸುಮಾರು ಒಂದು 7ನೇ ವಯಸ್ಸಿನಲ್ಲಿ ಸುಮಾರು ಶಾಲೆಯಲ್ಲಿ ಕೂತಾಗ ಒಬ್ಬರು ಫಕೀರರು ಹೊಂಟಿದ್ರು. ಫಕೀರರಪ್ಪ ಅಂದ್ರೆ ಈ ಬರ್ತಾರಲ್ಲ ಮನೆಗೆ ಭಿಕ್ಷೆ ಮಾಡಲಿಕ್ಕೆ, ಆ ಥರ ಬಂದಾಗ ಆ 10 ಮಕ್ಕಳಲ್ಲಿ ಅವರು ನೈಪುಣ್ಯತೆಯನ್ನು ನೋಡಿದ್ರು. ಏನಪ್ಪಾ ನೀನು ಬಹಳ ಚಾತುರ್ಯತೆ ಆಗ್ತೀಯ, ಭವಿಷ್ಯವಾಣಿ ನೋಡಿದ್ರು. ಅದರಂತೆ ಅವರೇನಪ್ಪಾ ಅಂದ್ರೆ ಭವಿಷ್ಯವಾಣಿಯಂತೆ ಅವರು ತಮ್ಮ 18ನೇ ವಯಸ್ಸಿನಲ್ಲಿ ತಮ್ಮ ಎಲ್ಲ ಹುದ್ದೆಗಳನ್ನು ಕಲಿತು. ಹಾಗೆ ಬಸವರಾಜ್ ಸರೂರ ಕೂಡ ಮಾತನಾಡಿ, ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಸುಮಾರು ಲಕ್ಷ ರೂಪಾಯಿಗಳನ್ನ ಆಗಿನ ಆಡಳಿತ ಸರ್ಕಾರಕ್ಕೆ ಒದಗಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ ನಾಯಕರು ಹಾಗೂ ದೇಶಕ್ಕಾಗಿ ತಮ್ಮ ಮಕ್ಕಳನ್ನ ಒತ್ತೆ ಇಟ್ಟಂತಹ ಮಹಾನ್ ನಾಯಕರು ಅಂತ ಹೇಳಿ ತಿಳಿಸಿದ್ರು. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆ ಯುದ್ಧದ ನಷ್ಟವನ್ನ 730 ಲಕ್ಷ ರೂಪಾಯಿಗಳನ್ನು ಭರಿಸಬೇಕಾಗಿತ್ತು ಕಂಪನಿ ಸರ್ಕಾರಕ್ಕೆ. ಅಂಥ ಸಂದರ್ಭದಲ್ಲಿ ಅವರಲ್ಲಿ ಆ ದುಡ್ಡಿನ ಅಭಾವದಿಂದ ಟಿಪ್ಪು ಸುಲ್ತಾನ್ ಅವರು ಹೇಗಾದರೂ ಮಾಡಿ ಬ್ರಿಟಿಷರನ್ನ ಏನಪ್ಪ ಅಂದರೆ ಈ ದೇಶದಿಂದ ತೊಲಗಿಸ್ಬೇಕನ್ನುವಂಥದ್ದೇ ಒಂದೇ ಮಹಾದಾಶ ಟಿಪ್ಪು ಸುಲ್ತಾನ್ ಅವರಾಗಿತ್ತು. ನಾವು 1857 ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧದನ್ನು ಕೂಡ ನೆನೆಸ್ಬೋದು. ಸಾಕಷ್ಟು ಏನಪ್ಪ ಅಂತಂದ್ರೆ ರಾಜ ಮಹಾರಾಜರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು. ಈ ವೇಳೆ ಬಸವನಗೌಡ ಬಿ ಪಾಟೀಲ್, ಜೆಡಿಎಸ್ ಮುಖಂಡರು, ದೇವೇಂದ್ರಪ್ಪ ಬೆಳ್ಳಿಕಟ್ಟಿ, ಹಿರೇಮುರಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಿದ್ದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, ಗಿರೀಶ್ ಲಿಂಗದಹಳ್ಳಿ, ಸಿದ್ದಲಿಂಗಯ್ಯ ಗಣಾಚಾರಿ, ಮೈಬೂಬ್ ಮುಲ್ಲಾ, ಅಮರಪ್ಪ ನಾಗರಬೆಟ್ಟ, ವಿರೂಪಾಕ್ಷ ನಾಗರಬೆಟ್ಟ, ಈರಯ್ಯ ಹಿರೇಮಠ, ಪೀರ್ ಸಾಬ್ ಮುಲ್ಲಾ, ಪರಶುರಾಮ್ ಮುರಾಳ, ಬಾಬು ಮುಲ್ಲಾ, ರಸಲ್ ಮುಲ್ಲಾ, ಸಲೀಂ ಹಣಗಿ, ದವಲಸ ಹಣಗಿ, ದವಲಸ ದನ್ನೂರ್, ನುಮಾಶ್ಯ ಮುಲ್ಲಾ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಪರಶುರಾಮ್ ಚಲವಾದಿ, ಹಿರೇಮುರಾಳ.